ಇವತ್ತು ಸಂಸಾರಗಳು ಎತ್ತ ಸಾಗ್ತಾ ಇದೆ, ಏನಾಗ್ತಾ ಇದೆ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ ಆಗಿದೆ. ಹೆಂಡತಿ ಮೇಲೆ ಅದು ಯಾವ ಪಾಟಿ ಅನುಮಾನ ಅಂತಂದರೆ ಈ ಆಸಾಮಿಗೆ ಅಷ್ಟು ಅನುಮಾನ. ಆಕೆಯ ಮೇಲೆ, ಆಕೆಯ ಶೀಲದ ಮೇಲೆ ಇಲ್ಲ ಸಲ್ಲದ ಅನುಮಾನಗಳನ್ನು, ಶಂಕೆಗಳನ್ನು ಪಡೋದಕ್ಕೆ ಪ್ರಾರಂಭ ಮಾಡ್ದ. ಅನುಮಾನಕ್ಕೆ ನಿರಂತರವಾಗಿ ಆಕೆಗೆ ಕರೆಂಟ್ ಶಾಕ್ಗಳನ್ನು ಕೊಟ್ಟು, ಚಿತ್ರಹಿಂಸೆಯನ್ನು ಕೊಟ್ಟು, ಹೊಡೆದು ಬಡಿದು ಆಕೆಯನ್ನು ಕೊಂದೇ ಬಿಟ್ಟ. ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟು ಅವಳನ್ನು ಹೊಡೆದು ಬಡಿದು ಇವನು ಕೊಲೆ ಮಾಡಿ ಕೊಲೆಗಡಕಾಗಿ ಜೈಲಿಗೆ ಸೇರಿದ. ಅವಳಂತರೂ ಸತ್ತು ತನ್ನ ಜೀವನೇ ಬಿಟ್ಟುಬಿಟ್ಲು. ಇವರಿಬ್ಬರ ಮಧ್ಯೆ ಬಡವರಾಗಿದ್ದು ಯಾರು ಅಂತಂದರೆ ಆ ಎರಡು ಮಕ್ಕಳು. ಆ ಎರಡು ಮಕ್ಕಳನ್ನ ಅನಾಥರನ್ನಾಗಿ ಮಾಡಿಬಿಟ್ರಲ್ಲ ಇವರಿಬ್ಬರು. ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಇವತ್ತು ಸಂಸಾರಗಳು ಎತ್ತ ಸಾಗ್ತಾ ಇದೆ, ಏನಾಗ್ತಾ ಇದೆ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ ಆಗಿದೆ. ಈ ಫೋಟೋದಲ್ಲಿ ಇದಾನಲ್ಲ, ಇವನ ಹೆಸರು ಅವಿನಾಶ್ ಅಂತ. ಮೂಲತಃ ಬೆಳಗಾವಿ ಜಿಲ್ಲೆಯ ಕಾನ್ಪುರದವನು. ಕಾನ್ಪುರದಲ್ಲಿ ಒಂದು ನಡೆಯಬಾರದಂತಹ ಘಟನೆ ನಡೆದು ಬಿಟ್ಟಿದೆ. ಅದೇ ಅನುಮಾನ ಅನ್ನುವಂತಹ ಒಂದು ದೊಡ್ಡ ಭೂತ ಏನಿದೆ, ಪೆಡಂಭೂತ, ಅದು ಸಂಸಾರದಲ್ಲಿ ವಕ್ರಿಸ್ಕೊಂಡ್ರೆ ಆಗಬಾರ್ದು ಅನಾಹುತಗಳಾಗುತ್ತೆ ಅನ್ನುವಂತಹ ವಿಚಾರವನ್ನು ಪದೇ ಪದೇ ನಾನು ಹೇಳ್ತಾನೆ ಇರ್ತೀನಿ ಮತ್ತು ಅದೆಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಹಾಗೆ ಅನುಮಾನ ಅನ್ನುವಂಥದ್ದು ಹೆಂಡತಿಯ ಮೇಲೆ ವ್ಯಕ್ತವಾಗಿ ಹೆಂಡತಿಯನ್ನು ಅಷ್ಟು ಬರ್ಬರವಾಗಿ ನಡೆದುಕೊಂಡು ಆಕೆಯ ಮೇಲೆ ಹಲ್ಲೆ ಮಾಡಿ ಆಕೆಯನ್ನು ಕೊಲೆ ಮಾಡಿದಂತಹ ಘಟನೆ ಈಗ ಬೆಳಕಿಗೆ ಬಂದಿದೆ. ನಾನಾಗಲೇ ಹೇಳಿದೆ, ಇದು ಬೆಳಗಾವಿ ಜಿಲ್ಲೆಯ ಕಾನ್ಪುರದಲ್ಲಿ ಆಗಿದೆ ಅಂತ. ಇವನ ಹೆಸರು ಅವಿನಾಶ್ ಅಂತ, ಆಕೆಯ ಹೆಸರು ಕಿರಣ ಅಂತ. ಹತ್ರ ಒಂದು 12 ವರ್ಷ ಆಗಿತ್ತು ಇವರಿಬ್ಬರು ಮದುವೆಯಾಗಿ. ಬಹಳ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾ ಇದ್ದರು. ಇವರು ಬಹಳ ಅನ್ಯೋನ್ಯವಾಗಿದ್ದರು. ಅದಕ್ಕೆ ಪ್ರತೀಕವಾಗಿ ಇಬ್ಬರು ಮಕ್ಕಳು ಇವರಿಗೆ ಹುಟ್ಟಿದರು. ಇಬ್ಬರು ಮಕ್ಕಳು, ಒಂದು ಪುಟ್ಟ ಸಂಸಾರ, ಗಂಡ ಹೆಂಡತಿ ಇಬ್ಬರು ಮಕ್ಕಳು ಭಾಳ ಅನ್ಯೋನ್ಯವಾಗಿ ನಗನಗುತ್ತಾ ಆರಾಮಾಗಿದ್ದರು. ಆದರೆ ಸಡನ್ಲಿ ಅದು ಏನಾಯ್ತೇನೋ ಗೊತ್ತಿಲ್ಲ, ಹೆಂಡತಿ ಮೇಲೆ ಅದು ಯಾವ ಪಾಟಿ ಅನುಮಾನ ಅಂತಂದರೆ ಈ ಆಸಾಮಿಗೆ ಅಷ್ಟು ಅನುಮಾನ. ಆಕೆಯ ಮೇಲೆ, ಆಕೆಯ ಶೀಲದ ಮೇಲೆ ಇಲ್ಲ ಸಲ್ಲದ ಅನುಮಾನಗಳನ್ನು, ಶಂಕೆಗಳನ್ನು ಪಡೋದಕ್ಕೆ ಪ್ರಾರಂಭ ಮಾಡ್ದ. ಹೊಟ್ಟೆ ಪಾಡಬೇಕಲ್ಲ ಮನುಷ್ಯನಿಗೆ ಏನಾದರೂ. ಅದಕ್ಕಂತ ಹೇಳಿ ಒಂದು ಅಂಗಡಿ ಇಟ್ಕೊಂಡಿದ್ರು. ಅಂಗಡಿಯಲ್ಲಿ ಇವನು ಕೂಡ್ತಿದ್ದ, ಪಾಪ ಆಕೆನೂ ಕೂತ್ಕೊಂಡು ವ್ಯಾಪಾರ ಮಾಡ್ತಾಯಿದ್ಲು. ಸಾಮಾನ್ಯ ರೀ, ಅಂಗಡಿ ಅಂದಮೇಲೆ 10 ಜನ ಬರ್ತಾರೆ, 10 ಜನ ಹೋಗ್ತಾರೆ, ಅದು ಕಾಮನ್ ವಿಷಯ. ಇಟ್ಸ್ ಅ ಕಾಮನ್ ಥಿಂಗ್. ಅದನ್ನೇ ನೆಪವಾಗಿಟ್ಕೊಂಡು ಅದರ ಮೇಲೇ ಅನುಮಾನವನ್ನು ನಿರಂತರವಾಗಿ ಬೆಳೆಸ್ಕೊಂಡು ಆಕೆಯ ಜೊತೆ ದಿನ ಜಗಳ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದ. ಇದು ಹತ್ರ ಮದುವೆಯಾಗಿ 12 ವರ್ಷ ಆದ್ರೂ ಒಂದೂವರೆ ವರ್ಷದಿಂದ ಇದು ಬಹಳ ವಿಪರೀತಕ್ಕೆ ಹೋಗ್ಬಿಟ್ಟಿತ್ತಪ್ಪ ಜಗಳ ಇವರಿಬ್ಬರದು. ನಿರಂತರವಾಗಿ ಹೆಂಡತಿ ಮೇಲೆ ಅನುಮಾನ ಪಡೋನು. ಯಾರಾದರೂ ಅಂಗಡಿಗೆ ಬಂದರೆ ಅವನು ಯಾರು, ಅವನು ಯಾಕೆ ಬಂದಿದ್ದ, ಅವನು ಈಗಲೇ ಯಾಕೆ ಬಂದ, ನೀನಿದ್ದಾಗಲೇ ಯಾಕೆ ಬಂದ, ನಾನಿದ್ದಾಗ ಯಾಕೆ ಬರಲಿಲ್ಲ, ಈ ಥರದ ಪ್ರಶ್ನೆಗಳನ್ನು ಕೇಳ್ತಾ ಅವಳಿಗೆ ಚಿತ್ರಹಿಂಸೆ ಕೊಡೋದಕ್ಕೆ ಪ್ರಾರಂಭ ಮಾಡ್ದ. ಮೊದಲು ಮಾತಿನಲ್ಲಿ ಇಲ್ಲ ಸಲ್ಲದ ನಿಂದನೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ದ. ಅದಾದಮೇಲೆ ಕೈ ಮಿಲಾಯಿಸಿ ಅವಳಿಗೆ ಹಿಂಸೆ ಕೊಡೋದು, ಅವಳಿಗೆ ಹೊಡೆಯೋದು, ಬಡಿಯೋದು, ಇದನ್ನೆಲ್ಲ ಮಾಡೋದಕ್ಕೆ ಪ್ರಾರಂಭ ಮಾಡ್ದ. ಇಷ್ಟೆಲ್ಲ ಆದಮೇಲೆ ಮೊನ್ನೆ ಮತ್ತೆ ಹೀಗೆ ಜಗಳ ಪ್ರಾರಂಭ ಆಯಿತು. ಇದಕ್ಕೂ ಮುಂಚೆ ಸುಮಾರು ಸಲ ಜಗಳ ಆಡಿದಾಗ ಮನೆಯ ದೊಡ್ಡವರೆಲ್ಲ ಬಂದು ಸಮಾಧಾನ ಮಾಡಿ, ಕಾಂಪ್ರಮೈಸ್ ಮಾಡಿ, ಹಾಗೆಲ್ಲ ಜಗಳಾಡಬೇಡಿ, ಸಂಸಾರದಲ್ಲಿ ಒಂದಿಷ್ಟು ಕಲಹಗಳು ಬರೋದು ಕಾಮನ್ನು, ಅನುಮಾನಗಳು ಬರೋದು ಕಾಮನ್ನು, ಬಟ್ ಅದನ್ನು ಎದುರಿಸ್ಕೊಂಡು ಹೋದಾಗಲೇ ಸಂಸಾರ ಚೆನ್ನಾಗಿರುತ್ತೆ, ಸುದೀರ್ಘವಾದಂತಹ ಸಂಸಾರ ನಿಮ್ಮದಾಗುತ್ತೆ. ನೀವು ಹಿಂಗೆ ಕಿತ್ತಾಡ್ತಾ ಇದ್ದರೆ ಹೆಂಗೆ ಅಂತ ಹೇಳಿ ಒಂದಿಷ್ಟು ಬಂದು ಬುದ್ಧಿಮಾತುಗಳನ್ನು ಹೇಳಿ ಹೋದರೂ ಕೂಡ ಕೇಳ್ದಂಗೆ ಮಾಡಿ ಮತ್ತೆ ನಾಯಿ ಬಾಲ ಕುದುರೆ ಜುಟ್ಟು, ಆ ನಾಯಿ ಬಾಲ ಡೊಂಕ್ ಅಂತಾರಲ್ಲ ಹಾಗೆ, ಕತೆ ಬಾಲ ಕುದುರೆ ಜುಟ್ಟು, ಇವ್ರದ್ದೇನು ಕೇಳಬೇಕು ಬಂಧುಗಳದು ಅಂತ ಹೇಳಿ ತಮ್ಮ ಜಗಳ ತಾವೇ ಮತ್ತೆ ಪ್ರಾರಂಭ ಮಾಡ್ಕೊಂಡ್ರು. ಮೊನ್ನೆ ಈ ಜಗಳ ಸಿಕ್ಕಾಪಟ್ಟೆ ವಿಕೋಪಕ್ಕೂ ಹೋಗಿ ಆಕೆಯ ಮೇಲೆ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಆಕೆ ಸ್ಥಳದಲ್ಲೇ ಪ್ರಾಣವನ್ನು ಬಿಟ್ಟಿದ್ದಾಳೆ. ಸ್ಥಳದಲ್ಲೇ ಅವಳು ಪ್ರಾಣ ಬಿಟ್ಟ ಮೇಲೆ ಎಲ್ಲಿ ಇವಳನ್ನು ಕೊಲೆ ಮಾಡಿದಂಥ ಆರೋಪ ನನ್ನ ಮೇಲೆ ಬಂದುಬಿಡುತ್ತೆ ಅಂತ ಹೇಳಿ ಈ ಆಸಾಮಿ ಏನು ಮಾಡ್ತಾನೆ ಅಂತಂದರೆ, ಅವಳಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಹೃದಯಾಪಘಾತ ಆಗಿದೆ ಅಂತ ಹೇಳಿ ಒಂದು ಡ್ರಾಮಾ ಕ್ರಿಯೇಟ್ ಮಾಡ್ತಾನೆ, ಒಂದು ಹೈ ಡ್ರಾಮಾ ಕ್ರಿಯೇಟ್ ಮಾಡ್ತಾನೆ. ಸರಿ ಆಯಿತು ಅಂತ ಹೇಳಿ ಅವಳನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವಳು ಬದುಕುಳಿಯೋದಿಲ್ಲ. ಅದಾದಮೇಲೆ ವಾಪಸ್ ಆಕೆಯ ಬಾಡಿಯನ್ನು ಮನೆಗೆ ಹ್ಯಾಂಡ್ ಓವರ್ ಮಾಡೋದಂಥ ಸಂದರ್ಭದಲ್ಲಿ ಅವರ ಒಂದು ಧರ್ಮದ ಪ್ರಕಾರ ವಿಧಿವಿಧಾನಗಳು ಏನಿರುತ್ತೆ ಅದರ ಪ್ರಕಾರ ಅಂತ್ಯ ಸಂಸ್ಕಾರ ಅನ್ನುವಂಥದ್ದು ಆಗಬೇಕು. ಆ ಅಂತ್ಯ ಸಂಸ್ಕಾರದ ಮೊದಲು ಕೂಡ ಒಂದಿಷ್ಟು ಆ ಶವಕ್ಕೆ ಕ್ರಿಯೆಗಳು ಮಾಡ್ತಾರೆ. ಕೆಲವರು ಸ್ನಾನ ಮಾಡಿಸ್ತಾರೆ, ಕೆಲವರು ಪೂಜೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಹೆಣ್ಮಕ್ಳು ಎಲ್ಲ ಸೇರಿ ಈ ಕಿರಣಾಳ ಶವಕ್ಕೆ ಸ್ನಾನ ಮಾಡಿಸುವಂತಹ ಸಂದರ್ಭದಲ್ಲಿ ಅವರಿಗೊಂದು ದೊಡ್ಡ ಶಾಕ್ ಕಾದಿತ್ತು. ಅದೇನು ಅಂತಂದರೆ, ಆಕೆಯ ಮೈ ಮೇಲೆಲ್ಲ ಬಾಸುಂಡೆಗಳು, ಎಲ್ಲಿ ನೋಡಿದರೆ ಅಲ್ಲಿ ಗಾಯದ ಕಲೆಗಳು, ಅದರೆಲ್ಲದರ ಜೊತೆಗೆ ಆಗಾಗ ಈ ನೀಚ
ಆಕೆಗೆ ಕರೆಂಟ್ ಶಾಕ್ ಬೇರೆ ಕೊಡ್ತಾ ಇದ್ದಂತೆ. ಇಷ್ಟು ವಿಕೃತಿಯನ್ನು ಯಾಕೆ ಮೆರಿಬೇಕು ಏನು ಅನ್ನುವಂಥದ್ದು ನಿಜಕ್ಕೂ ಕೂಡ ಗೊತ್ತಾಗಲಿಲ್ಲ. ಸೊ ಆ ಹೆಣ್ಮಕ್ಳೆಲ್ಲ ಆ ಹೆಣಕ್ಕೆ ಸ್ನಾನ ಮಾಡಿಸ್ಬೇಕಾದ್ರೆ ಇದನ್ನೆಲ್ಲ ಗಮನಿಸಿ ಅದನ್ನು ಬಂದು ಮನೆಯವರ ಮುಂದೆ ಹೇಳಿದಾಗ ಮನೆಯವರು ಇಲ್ಲ ಇದು ಹಾರ್ಟ್ ಅಟ್ಯಾಕ್ ಅಲ್ಲ, ಇವಳು ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿಲ್ಲ, ಇವನೇ ಏನೋ ಮಾಡಿದ್ದಾನೆ ಅನ್ನುವಂಥ ಅನುಮಾನಕ್ಕೂ ಗುರಿಯಾಗಿ ಅದಾದಮೇಲೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರು ಅವನನ್ನು ವಶಕ್ಕೆ ಪಡೆದುಕೊಂಡು ತನಿಖೆ ನಡೆಸಿದಾಗ ಗೊತ್ತಾಗುತ್ತೆ ದಿಸ್ ಬ್ಲಡಿ ಫೆಲೋ, ಈ ಇಡಿಯಟ್ಟೆ ಈ ತರಹದ ನೀಚ್ ಕೆಲಸ ಮಾಡಿದ್ದಾನೆ ಅಂತ. ಆ ಅಮಾಯಕ ಹೆಣ್ಣುಮಗಳಿಗೆ ಹಲ್ಲೆ ಮಾಡೋದಲ್ಲದೆ, ಹೊಡೆಯೋದಲ್ಲದೆ, ಬಡಿಯೋದಲ್ಲದೆ ನಿರಂತರವಾಗಿ ಕರೆಂಟ್ ಶಾಕನ್ನು ಕೊಡ್ತಾ ಇದ್ದಂತೆ. ಕೇವಲ ಅನುಮಾನಕ್ಕೆ ನಿರಂತರವಾಗಿ ಆಕೆಗೆ ಕರೆಂಟ್ ಶಾಕ್ಗಳನ್ನು ಕೊಟ್ಟು, ಚಿತ್ರಹಿಂಸೆಯನ್ನು ಕೊಟ್ಟು, ಹೊಡೆದು ಬಡಿದು ಆಕೆಯನ್ನು ಕೊಂದೇ ಬಿಟ್ಟ. ಇದು ಈಗ ಬೆಳಕಿಗೆ ಬಂದಿದೆ. ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ, ತನಿಖೆ ನಡೀತಾ ಇದೆ. ಈಗ ಕಂಬಿ ಹಿಂದೆ ಕಂಬಿಯನ್ನು ಎಣಿಸ್ತಾ ಇದ್ದಾನೆ. ಅನುಮಾನ ಪ್ರಾರಂಭ ಆಯಿತು ಅಂತಂದರೆ ಇಬ್ಬರು ಕೂತ್ಕೊಂಡು ಪರಸ್ಪರ ಮಾತನಾಡಿ ಒಂದು ಡಿಸಿಷನ್ನಿಗೆ ಬರಬೇಕು. ಇಲ್ಲ ಒಂದು ವೇಳೆ ಆ ಶಂಕೆ ಏನಾದರೂ ಸತ್ಯವೇ ಆಗಿದ್ದರೆ ಆಕೆಯಿಂದ ದೂರ ಹೋಗಿಬಿಡಬೇಕು. ವಿಚ್ಛೇದನ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇದೆ, ಡೈವರ್ಸ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇದೆ. ಅದಕ್ಕಾದರೂ ನೀವು ಮುಂದೆ ಹೋಗಬೇಕಿತ್ತು, ಡೈವರ್ಸ್ ತಗೊಳ್ಬೋದಿತ್ತು. ಅಟ್ಲೀಸ್ಟ್ ಪ್ರಾಣದಿಂದಾದರೂ ಬದುಕ್ತಿದ್ರಿ. ಆದರೆ ಈಗ ಆಗಿದ್ದೇನು ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟು ಅವಳನ್ನು ಹೊಡೆದು ಬಡಿದು ಇವನು ಕೊಲೆ ಮಾಡಿ ಕೊಲೆಗಡಕಾಗಿ ಜೈಲಿಗೆ ಸೇರಿದ. ಅವಳಂತರೂ ಸತ್ತು ತನ್ನ ಜೀವನೇ ಬಿಟ್ಟುಬಿಟ್ಲು. ಇವರಿಬ್ಬರ ಮಧ್ಯೆ ಬಡವರಾಗಿದ್ದು ಯಾರು ಅಂತಂದರೆ ಆ ಎರಡು ಮಕ್ಕಳನ್ನ ಅನಾಥರನ್ನಾಗಿ ಮಾಡಿಬಿಟ್ರಲ್ಲ ಇವರಿಬ್ಬರು. ಇದಕ್ಕೆ ಯಾರ್ರೀ ಹೊಣೆ? ಅದರಿಂದ ಒಂದು ಸ್ವಲ್ಪ ಸಂಸಾರದಲ್ಲಿ ಕಲಹಗಳು ಉಂಟಾದಾಗ ಅದನ್ನು ಕೂತ್ಕೊಂಡು ಮಾತನಾಡಿ ಬಗೆಹರಿಸಿಕೊಳ್ಳುವಂತಹ ಕೆಲಸವನ್ನು ಇವತ್ತಿನ ದಿನ ದಂಪತಿಗಳು ಮಾಡಬೇಕಾಗಿದೆ. ಇವತ್ತು ಅದೇ ಇಲ್ಲವೇ ಇಲ್ಲ. ಬರೀ ಹೊಡಿ ಬಡಿ ಜಗಳಾಡು, ಒಂದು ಗಂಡನು ಹೊಡೆಯೋದು, ಇಲ್ಲ ಹೆಂಡತಿ ಗಂಡಿಗೆ ಹೊಡೆಯೋದು. ಎಲ್ಲಿಗೆ ಬಂದುಬಿಟ್ಟಿದೆ ಸಮಾಜ ಅಂತ. ಸಂಸಾರ ಅಂದರೆ ಎಷ್ಟು ಲೈಟರ್ ನೋಟ್ ಆಗಿಬಿಟ್ಟಿದೆ ಇವತ್ತು ಸಂಸಾರ ಅಂತಂದರೆ ಸೀರಿಯಸ್ನೆಸ್ಸೇ ಇಲ್ಲ. ಗಂಡ ಹೆಂಡತಿ ಅನ್ನುವಂತಹ ಒಂದು ಭಾವನೆನೇ ಇಲ್ಲ ಇವತ್ತು. ಆ ಭಾವನೆ ಸತ್ತು ಹೋಗಿಬಿಟ್ಟಿದೆ. ಆ ಭಾವನೆ ಸತ್ತು ಹೋಗಿದ್ದಕ್ಕೆ ನನ್ನ ಹೆಂಡತಿ ಅನ್ನುವಂತಹ ಭಾವನೆ ಇಲ್ಲದೆ ಇರೋ ಕಾರಣಕ್ಕೆ ಅಷ್ಟು ಚಿತ್ರಹಿಂಸೆ ಮಾಡಿ ಆಕೆಯನ್ನು ಈ ನೀಚ ಕೊಲೆ ಮಾಡ್ದ. ಅದರಿಂದ ಸಮಾಜದಲ್ಲಿ ಇಂತಹ ಘಟನೆಗಳು ಆಗದಿರಲಿ. ಸಂಸಾರದಲ್ಲಿ ಕಲಹಗಳು ಬಂದರೆ ಅದು ಶಾಂತಿ ಸೌಹಾರ್ದತೆಯಿಂದ, ಮಾತುಕತೆಯಿಂದ ಸಾಲ್ವ್ ಆಗಬೇಕೇ ವಿನಃ ಸಾವಿನಲ್ಲಿ ಅದು ಅಂತ್ಯಗೊಳ್ಳಬಾರದೆ ಅನ್ನುವಂಥದ್ದೇ ಎಲ್ಲರ ಆಶಯ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ ಟಿವಿ. ನಮಸ್ಕಾರ.